ಮಂಡ್ಯದಲ್ಲಿ ಮುರಿದು ಬೀಳುತ್ತಾ ದಳ ಮತ್ತೆ ಕಮಲದ ಮೈತ್ರಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರದಲ್ಲಿ ಬಿರುಕು ಮೂಡಿದೆ. ಚುನಾವಣೆಗೆ ದಿನಾಂಕ ಘೋಷಣೆಗೆ ಮುನ್ನವೇ ಈ ಬಿಕ್ಕಟ್ಟು ಈಗ ಎರಡೂ ಪಕ್ಷದಲ್ಲಿ ಕಂಡು ಬರ್ತಾ ಇದೆ. ಮಂಡ್ಯದಲ್ಲಿ ಜೆಡಿಎಸ್ಗೆ ಸೆಡ್ಡು ಹೊಡೆಯೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ರಣರಣ ಮಂಡ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರಾಗುವುದಕ್ಕೆ ಬೃಹತ್ ಸಭೆ ಜನವರಿ 17ನೇ ತಾರೀಕು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಸಭೆ. ದಳಪತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಕಮಲ ಪಡೆ ಮುಂದಾಗಿದೆ. ಮೈತ್ರಿ ಬಗ್ಗೆ ಬಿಜೆಪಿ ಮುಖಂಡರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಎಂಪಿ ಎಂಎಲ್ಎ ಎಲೆಕ್ಷನ್ಗೂ ಮೈತ್ರಿ ಬೇಡ ಅಂತೇಳಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರವಾಗಿ ಮಂಡ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಬಿಟ್ಟಂತೆ ಕಾಣಿಸ್ತಾ ಇದೆ. ಎಚ್ ಡಿ ದೇವೇಗೌಡರ ಹೇಳಿಕೆ ಹಿನ್ನೆಲೆಯಲ್ಲಿ ಮಂಡ್ಯದ ಬಿಜೆಪಿ ನಾಯಕರುಗಳು ಅಸಮಾಧಾನ ಹೊರಹಾಕಿದ್ರು. ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಇಂದ್ರೇಶ್ ಇದ್ದಾರೆ, ಅವರ ಮಾತಾಡಿಸ್ತಾನೆ. ಸರ್, 17ನೇ ತಾರೀಕು ಸಭೆ ಕರೆದಿದ್ರಿ, ಯಾವ ಕಾರಣಕ್ಕೆ, ಜೊತೆಗೆ ಯಾರೆಲ್ಲ ಭಾಗಿಯಾಗ್ತಾರೆ? 17ನೇ ತಾರೀಕು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆ ಮಾಜಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬರುವಂತ ನಿರೀಕ್ಷೆ ಇದೆ. ಅವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯ ಆಕಾಂಕ್ಷಿತರ ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ಏನು ಇನ್ನು ಸ್ವಲ್ಪ ದಿವಸಗಳಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿರೋದ್ರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಯಾವ ರೀತಿ ಮುಂದೆ ಕಾರ್ಯತಂತ್ರಗಳನ್ನ ರೂಪಿಸಬೇಕು, ಯಾರ್ಯಾರು ಆಕಾಂಕ್ಷಿತರಿದ್ದಾರೆ ಅವರೆಲ್ಲನೂ ಕರೆದು ಒಂದು ಪಕ್ಷ ಸಂಘಟನೆಗೋಸ್ಕರ ಪೂರ್ವಭಾವಿ ಸಭೆಯನ್ನು ಇದೇ ತಿಂಗಳು 17ನೇ ತಾರೀಕು ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಾವು ಆಯೋಜನೆಯನ್ನ ಮಾಡಿದ್ದೇವೆ. ಏನ್ ದೇವೇಗೌಡರು ಹೇಳಿಕೆ ಕೊಟ್ಟಿದ್ರು, ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದ್ರಲ್ಲೂ ಕೂಡ ಮೈತ್ರಿ ಇರೋದಿಲ್ಲ, ಬರೀ ಎಂಪಿ ಮತ್ತು ಎಂಎಲ್ಎನಲ್ಲಿ ಮಾತ್ರ ಇರುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಾವು ಎಲ್ಲಾ ಕಡೆನೂ ಆ ಹೇಳಿಕೆ ಬಂದಾದ್ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರು, ಏನ್ ಸರ್ ಇದು, ಎಲ್ಲಾ ಕಡೆನೂ ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ನಾವೆಲ್ಲರೂ ಇಲ್ಲಿ ಗುದ್ದಾಡ್ಕೊಂಡು, ಇಲ್ಲಿ ಒಡೆದಾಟ ಮಾಡ್ಕೊಂಡು ಬರೀ ಎಂಪಿ ಎಂಎಲ್ಎ ಚುನಾವಣೆ ಮಾತ್ರ ಚುನಾವಣೆನಾ? ನಮ್ಮ ಕಾರ್ಯಕರ್ತರು ಚುನಾವಣೆಗಳಲ್ವಾ? ನಾವು ಕಾರ್ಯಕರ್ತರುಗಳ ಜೊತೆಯಾಗಿದ್ರೆ ಅಲ್ವಾ ನೀವು ಎಂಪಿ ಎಂಎಲ್ಎನಲ್ಲಿ ಗೆಲ್ಲಕ್ಕಾಗೋದು ಅನ್ನೋ ಪ್ರಶ್ನೆನ ನಮ್ಮನ್ನು ಕೇಳ್ತಾ ಇದ್ರು. ಅದನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ವ್ಯಕ್ತಪಡಿಸಿದ್ವಿ. ರಾಜ್ಯಾಧ್ಯಕ್ಷರು ಬಿ.ವೈ. ವಿಜೇಂದ್ರಣ್ಣರಾಗ್ಬೋದು ಅಥವಾ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ಯಾರೇ ಆಗ್ಬೋದು, ಎಲ್ಲೂ ಕೂಡ ಮೈತ್ರಿ ಬೇಡ ಅಥವಾ ನಾವು ಜೆಡಿಎಸ್ ಜೊತೆ ಸಂಘ ಸಂಸ್ಥೆಗಳ ಮೈತ್ರಿ ಹೋಗೋದಿಲ್ಲ ಅನ್ನೋ ಹೇಳಿಕೆಯನ್ನು ಯಾರೂ ಸುಧಾ ಕೊಟ್ಟಿಲ್ಲ. ಏನು ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೋ ಆ ದೇವೇಗೌಡರು ಹೇಳಿಕೆ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಅವರೇ ಹೈಕಮಾಂಡ್ ಜೆಡಿಎಸ್ ಅಲ್ಲಿ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅದು ಅಂತಿಮ ಅಂತ ನಾವು ಅನ್ಕೊಂಡಿದೀವಿ. ನೆಕ್ಸ್ಟ್ ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜೇಂದ್ರರಾಗ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗ್ಬೋದು, ಇಬ್ಬರು ಕೂತು ಏನು ನಿರ್ಧಾರ ಹೇಳ್ತಾರೆ ಅದ ರೀತಿ ನಾವು ಮುಂದಿನ ದಿವಸಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಈಗ ನೀವು ಮಾನಸಿಕವಾಗಿ ಬಿಜೆಪಿ ಸಿಂಗಲ್ ಆಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸೋದಕ್ಕೆ ಅಥವಾ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಸರ್ ಅಂತ? ಖಂಡಿತ ನಾವು ರೆಡಿ ಆಗ್ತಾ ಇದೀವಿ. ನಾವು ನಮ್ಮ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ 43 ಜಿಲ್ಲಾ ಪಂಚಾಯತಿನಲ್ಲೂ ಕೂಡ ಮತ್ತೆ ಬರುವಂತ ಎಲ್ಲಾ ತಾಲೂಕ್ ಪಂಚಾಯತಿನಲ್ಲೂ ಕೂಡ ನಾವು ಆಕಾಂಕ್ಷಿತರನ್ನ ಹಾಕಬೇಕು. ಯಾರ್ಯಾರು ನಾವು ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಕಾರ್ಯಕರ್ತಗಳ ಒಂದು ಆಸೆ ಇರ್ತವೆ, ಅದಕ್ಕೆ ಅನುಗುಣವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ನಾವು ರಾಜಕೀಯ ಪಕ್ಷ ಆಯ್ತಾ, ರಾಜಕೀಯ ಪಕ್ಷವಾಗಿ ನಾನು ಏನ್ ನಮ್ಮ ಕಾರ್ಯಕರ್ತರ ಆಸೆ ಇರ್ತದೆ ಆ ರೀತಿಯಲ್ಲಿ ನಡ್ಕೋಬೇಕು. ಅದ್ರ ದೃಷ್ಟಿಯಿಂದ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಅದನ್ನ ಪ್ರಶ್ನೆ ಮಾಡುವಂತಕ್ಕೂ ಯಾರಿಗೂ ಇಲ್ಲ. ಇದಿಷ್ಟು ಡಾಕ್ಟರ್ ಇಂದ್ರೇಶ್ ಅವರ ಮಾತು. ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಮುರಿದು ಬೀಳುತ್ತಾ ದಳ ಮತ್ತೆ ಕಮಲದ ಮೈತ್ರಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರದಲ್ಲಿ ಬಿರುಕು ಮೂಡಿದೆ. ಚುನಾವಣೆಗೆ ದಿನಾಂಕ ಘೋಷಣೆಗೆ ಮುನ್ನವೇ ಈ ಬಿಕ್ಕಟ್ಟು ಈಗ ಎರಡೂ ಪಕ್ಷದಲ್ಲಿ ಕಂಡು ಬರ್ತಾ ಇದೆ. ಮಂಡ್ಯದಲ್ಲಿ ಜೆಡಿಎಸ್ಗೆ ಸೆಡ್ಡು ಹೊಡೆಯೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ರಣರಣ ಮಂಡ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರಾಗುವುದಕ್ಕೆ ಬೃಹತ್ ಸಭೆ ಜನವರಿ 17ನೇ ತಾರೀಕು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಸಭೆ. ದಳಪತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಕಮಲ ಪಡೆ ಮುಂದಾಗಿದೆ. ಮೈತ್ರಿ ಬಗ್ಗೆ ಬಿಜೆಪಿ ಮುಖಂಡರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಎಂಪಿ ಎಂಎಲ್ಎ ಎಲೆಕ್ಷನ್ಗೂ ಮೈತ್ರಿ ಬೇಡ ಅಂತೇಳಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರವಾಗಿ ಮಂಡ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಬಿಟ್ಟಂತೆ ಕಾಣಿಸ್ತಾ ಇದೆ. ಎಚ್ ಡಿ ದೇವೇಗೌಡರ ಹೇಳಿಕೆ ಹಿನ್ನೆಲೆಯಲ್ಲಿ ಮಂಡ್ಯದ ಬಿಜೆಪಿ ನಾಯಕರುಗಳು ಅಸಮಾಧಾನ ಹೊರಹಾಕಿದ್ರು. ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಇಂದ್ರೇಶ್ ಇದ್ದಾರೆ, ಅವರ ಮಾತಾಡಿಸ್ತಾನೆ. ಸರ್, 17ನೇ ತಾರೀಕು ಸಭೆ ಕರೆದಿದ್ರಿ, ಯಾವ ಕಾರಣಕ್ಕೆ, ಜೊತೆಗೆ ಯಾರೆಲ್ಲ ಭಾಗಿಯಾಗ್ತಾರೆ? 17ನೇ ತಾರೀಕು ನಮ್ಮ ಭಾರತೀಯ ಜನತಾ ಪಾರ್ಟಿಯ
ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆ ಮಾಜಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬರುವಂತ ನಿರೀಕ್ಷೆ ಇದೆ. ಅವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯ ಆಕಾಂಕ್ಷಿತರ ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ಏನು ಇನ್ನು ಸ್ವಲ್ಪ ದಿವಸಗಳಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿರೋದ್ರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಯಾವ ರೀತಿ ಮುಂದೆ ಕಾರ್ಯತಂತ್ರಗಳನ್ನ ರೂಪಿಸಬೇಕು, ಯಾರ್ಯಾರು ಆಕಾಂಕ್ಷಿತರಿದ್ದಾರೆ ಅವರೆಲ್ಲನೂ ಕರೆದು ಒಂದು ಪಕ್ಷ ಸಂಘಟನೆಗೋಸ್ಕರ ಪೂರ್ವಭಾವಿ ಸಭೆಯನ್ನು ಇದೇ ತಿಂಗಳು 17ನೇ ತಾರೀಕು ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಾವು ಆಯೋಜನೆಯನ್ನ ಮಾಡಿದ್ದೇವೆ. ಏನ್ ದೇವೇಗೌಡರು ಹೇಳಿಕೆ ಕೊಟ್ಟಿದ್ರು, ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದ್ರಲ್ಲೂ ಕೂಡ ಮೈತ್ರಿ ಇರೋದಿಲ್ಲ, ಬರೀ ಎಂಪಿ ಮತ್ತು ಎಂಎಲ್ಎನಲ್ಲಿ ಮಾತ್ರ ಇರುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಾವು ಎಲ್ಲಾ ಕಡೆನೂ ಆ ಹೇಳಿಕೆ ಬಂದಾದ್ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರು, ಏನ್ ಸರ್ ಇದು, ಎಲ್ಲಾ ಕಡೆನೂ ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ನಾವೆಲ್ಲರೂ ಇಲ್ಲಿ ಗುದ್ದಾಡ್ಕೊಂಡು, ಇಲ್ಲಿ ಒಡೆದಾಟ ಮಾಡ್ಕೊಂಡು ಬರೀ ಎಂಪಿ ಎಂಎಲ್ಎ ಚುನಾವಣೆ ಮಾತ್ರ ಚುನಾವಣೆನಾ? ನಮ್ಮ ಕಾರ್ಯಕರ್ತರು ಚುನಾವಣೆಗಳಲ್ವಾ? ನಾವು ಕಾರ್ಯಕರ್ತರುಗಳ ಜೊತೆಯಾಗಿದ್ರೆ ಅಲ್ವಾ ನೀವು ಎಂಪಿ ಎಂಎಲ್ಎನಲ್ಲಿ ಗೆಲ್ಲಕ್ಕಾಗೋದು ಅನ್ನೋ ಪ್ರಶ್ನೆನ ನಮ್ಮನ್ನು ಕೇಳ್ತಾ ಇದ್ರು. ಅದನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ವ್ಯಕ್ತಪಡಿಸಿದ್ವಿ. ರಾಜ್ಯಾಧ್ಯಕ್ಷರು ಬಿ.ವೈ. ವಿಜೇಂದ್ರಣ್ಣವರಾಗ್ಬೋದು ಅಥವಾ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ಯಾರೇ ಆಗ್ಬೋದು, ಎಲ್ಲೂ ಕೂಡ ಮೈತ್ರಿ ಬೇಡ ಅಥವಾ ನಾವು ಜೆಡಿಎಸ್ ಜೊತೆ ಸಂಘ ಸಂಸ್ಥೆಗಳ ಮೈತ್ರಿ ಹೋಗೋದಿಲ್ಲ ಅನ್ನೋ ಹೇಳಿಕೆಯನ್ನು ಯಾರೂ ಸುಧಾ ಕೊಟ್ಟಿಲ್ಲ. ಏನು ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೋ ಆ ದೇವೇಗೌಡರು ಹೇಳಿಕೆ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಅವರೇ ಹೈಕಮಾಂಡ್ ಜೆಡಿಎಸ್ ಅಲ್ಲಿ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅದು ಅಂತಿಮ ಅಂತ ನಾವು ಅನ್ಕೊಂಡಿದೀವಿ. ನೆಕ್ಸ್ಟ್ ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜೇಂದ್ರರಾಗ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗ್ಬೋದು, ಇಬ್ಬರು ಕೂತು ಏನು ನಿರ್ಧಾರ ಹೇಳ್ತಾರೆ ಅದ ರೀತಿ ನಾವು ಮುಂದಿನ ದಿವಸಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಈಗ ನೀವು ಮಾನಸಿಕವಾಗಿ ಬಿಜೆಪಿ ಸಿಂಗಲ್ ಆಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸೋದಕ್ಕೆ ಅಥವಾ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಸರ್ ಅಂತ? ಖಂಡಿತ ನಾವು ರೆಡಿ ಆಗ್ತಾ ಇದೀವಿ. ನಾವು ನಮ್ಮ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ 43 ಜಿಲ್ಲಾ ಪಂಚಾಯತಿನಲ್ಲೂ ಕೂಡ ಮತ್ತೆ ಬರುವಂತ ಎಲ್ಲಾ ತಾಲೂಕ್ ಪಂಚಾಯತಿನಲ್ಲೂ ಕೂಡ ನಾವು ಆಕಾಂಕ್ಷಿತರನ್ನ ಹಾಕಬೇಕು. ಯಾರ್ಯಾರು ನಾವು ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಕಾರ್ಯಕರ್ತಗಳ ಒಂದು ಆಸೆ ಇರ್ತವೆ, ಅದಕ್ಕನುಗುಣವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ನಾವು ರಾಜಕೀಯ ಪಕ್ಷ ಆಯ್ತಾ, ರಾಜಕೀಯ ಪಕ್ಷವಾಗಿ ನಾನು ಏನ್ ನಮ್ಮ ಕಾರ್ಯಕರ್ತರ ಆಸೆ ಇರ್ತದೆ ಆ ರೀತಿಯಲ್ಲಿ ನಡ್ಕೋಬೇಕು. ಆ ದೃಷ್ಟಿಯಿಂದ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಅದನ್ನ ಪ್ರಶ್ನೆ ಮಾಡುವಂತಕ್ಕೂ ಯಾರಿಗೂ ಇಲ್ಲ. ಇದಿಷ್ಟು ಡಾಕ್ಟರ್ ಇಂದ್ರೇಶ್ ಅವರ ಮಾತು. ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಮುರಿದು ಬೀಳುತ್ತಾ ದಳ ಮತ್ತೆ ಕಮಲದ ಮೈತ್ರಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರದಲ್ಲಿ ಬಿರುಕು ಮೂಡಿದೆ. ಚುನಾವಣೆಗೆ ದಿನಾಂಕ ಘೋಷಣೆಗೆ ಮುನ್ನವೇ ಈ ಬಿಕ್ಕಟ್ಟು ಈಗ ಎರಡೂ ಪಕ್ಷದಲ್ಲಿ ಕಂಡು ಬರ್ತಾ ಇದೆ. ಮಂಡ್ಯದಲ್ಲಿ ಜೆಡಿಎಸ್ಗೆ ಸೆಡ್ಡು ಹೊಡೆಯೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ರಣರಣ ಮಂಡ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರಾಗುವುದಕ್ಕೆ ಬೃಹತ್ ಸಭೆ ಜನವರಿ 17ನೇ ತಾರೀಕು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಸಭೆ. ದಳಪತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಕಮಲ ಪಡೆ ಮುಂದಾಗಿದೆ. ಮೈತ್ರಿ ಬಗ್ಗೆ ಬಿಜೆಪಿ ಮುಖಂಡರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಎಂಪಿ ಎಂಎಲ್ಎ ಎಲೆಕ್ಷನ್ಗೂ ಮೈತ್ರಿ ಬೇಡ ಅಂತೇಳಿ ಬಿಗಿಪಟ್ಟು ಹಿಡಿದಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರವಾಗಿ ಮಂಡ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಬಿಟ್ಟಂತೆ ಕಾಣಿಸ್ತಾ ಇದೆ. ಎಚ್.ಡಿ. ದೇವೇಗೌಡರ ಹೇಳಿಕೆ ಹಿನ್ನೆಲೆಯಲ್ಲಿ ಮಂಡ್ಯದ ಬಿಜೆಪಿ ನಾಯಕರುಗಳು ಅಸಮಾಧಾನ ಹೊರಹಾಕಿದ್ರು. ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಇಂದ್ರೇಶ್ ಇದ್ದಾರೆ, ಅವರ ಮಾತಾಡಿಸ್ತಾನೆ. ಸರ್, 17ನೇ ತಾರೀಕು ಸಭೆ ಕರೆದಿದ್ರಿ, ಯಾವ ಕಾರಣಕ್ಕೆ, ಜೊತೆಗೆ ಯಾರೆಲ್ಲ ಭಾಗಿಯಾಗ್ತಾರೆ? 17ನೇ ತಾರೀಕು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆ ಮಾಜಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬರುವಂತ ನಿರೀಕ್ಷೆ ಇದೆ. ಅವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯ ಆಕಾಂಕ್ಷಿತರ ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ಏನು ಇನ್ನು ಸ್ವಲ್ಪ ದಿವಸಗಳಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿರೋದ್ರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಯಾವ ರೀತಿ ಮುಂದೆ ಕಾರ್ಯತಂತ್ರಗಳನ್ನ ರೂಪಿಸಬೇಕು, ಯಾರ್ಯಾರು ಆಕಾಂಕ್ಷಿತರಿದ್ದಾರೆ ಅವರೆಲ್ಲನೂ ಕರೆದು ಒಂದು ಪಕ್ಷ ಸಂಘಟನೆಗೋಸ್ಕರ ಪೂರ್ವಭಾವಿ ಸಭೆಯನ್ನು ಇದೇ ತಿಂಗಳು 17ನೇ ತಾರೀಕು ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಾವು ಆಯೋಜನೆಯನ್ನ ಮಾಡಿದ್ದೇವೆ. ಏನ್ ದೇವೇಗೌಡರು ಹೇಳಿಕೆ ಕೊಟ್ಟಿದ್ರು, ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದ್ರಲ್ಲೂ ಕೂಡ ಮೈತ್ರಿ ಇರೋದಿಲ್ಲ, ಬರೀ ಎಂಪಿ ಮತ್ತು ಎಂಎಲ್ಎನಲ್ಲಿ ಮಾತ್ರ ಇರುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಾವು ಎಲ್ಲಾ ಕಡೆನೂ ಆ ಹೇಳಿಕೆ ಬಂದಾದ್ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ ಜೆಡಿಎಸ್ ಕಾರ್ಯಕರ್ತರು
ಎಲ್ಲರೂ ಕೂಡ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರು, ಏನ್ ಸರ್ ಇದು ಎಲ್ಲಾ ಕಡೆನೂ ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ನಾವೆಲ್ಲರೂ ಇಲ್ಲಿ ಗುದ್ದಾಡ್ಕೊಂಡು ಇಲ್ಲಿ ಒಡೆದಾಟ ಮಾಡ್ಕೊಂಡು ಬರೀ MP MLA ಚುನಾವಣೆ ಮಾತ್ರ ಚುನಾವಣೆನಾ? ನಮ್ಮ ಕಾರ್ಯಕರ್ತರು ಚುನಾವಣೆಗಳಲ್ವಾ? ನಾವು ಕಾರ್ಯಕರ್ತರುಗಳ ಜೊತೆಯಾಗಿದ್ರೆ ಅಲ್ವಾ ನೀವು MP MLA ಗೆಲ್ಲಕ್ಕಾಗೋದು ಅನ್ನೋ ಪ್ರಶ್ನೆನ ನಮ್ಮನ್ನು ಕೇಳ್ತಾ ಇದ್ರು. ಅದನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ವ್ಯಕ್ತಪಡಿಸಿದ್ವಿ. ರಾಜ್ಯಾಧ್ಯಕ್ಷರು BY ವಿಜೇಂದ್ರಣ್ಣರಾಗ್ಬೋದು ಅಥವಾ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ಯಾರೇ ಆಗ್ಬೋದು, ಎಲ್ಲೂ ಕೂಡ ಮೈತ್ರಿ ಬೇಡ ಅಥವಾ ನಾವು JDS ಜೊತೆ ಸಂಘ ಸಂಸ್ಥೆಗಳ ಮೈತ್ರಿ ಹೋಗೋದಿಲ್ಲ ಅನ್ನೋ ಹೇಳಿಕೆಯನ್ನು ಯಾರೂ ಸುಧಾ ಕೊಟ್ಟಿಲ್ಲ. ಏನು ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಆ ದೇವೇಗೌಡರು ಹೇಳಿಕೆ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಅವರೇ ಹೈಕಮಾಂಡ್ JDS ಅಲ್ಲಿ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅದು ಅಂತಿಮ ಅಂತ ನಾವು ಅನ್ಕೊಂಡಿದೀವಿ. ನೆಕ್ಸ್ಟ್ ಏನು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರರಾಗ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗ್ಬೋದು, ಇಬ್ಬರು ಕೂತು ಏನು ನಿರ್ಧಾರ ಹೇಳ್ತಾರೆ ಅದ ರೀತಿ ನಾವು ಮುಂದೊಂದು ದಿವಸಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಈಗ ನೀವು ಮಾನಸಿಕವಾಗಿ ಬಿಜೆಪಿ ಸಿಂಗಲ್ ಆಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸೋದಕ್ಕೆ ಅಥವಾ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಸರ್ ಅಂತ? ಖಂಡಿತ ನಾವು ರೆಡಿ ಆಗ್ತಾ ಇದೀವಿ. ನಾವು ನಮ್ಮ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ 43 ಜಿಲ್ಲಾ ಪಂಚಾಯತಿನಲ್ಲೂ ಕೂಡ ಮತ್ತೆ ಬರುವಂತ ಎಲ್ಲಾ ತಾಲೂಕ್ ಪಂಚಾಯತಿನಲ್ಲೂ ಕೂಡ ನಾವು ಆಕಾಂಕ್ಷಿತರನ್ನ ಹಾಕಬೇಕು. ಯಾರ್ಯಾರು ನಾವು ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಕಾರ್ಯಕರ್ತಗಳ ಒಂದು ಆಸೆ ಇರ್ತವೆ, ಅದಕ್ಕನುಗುಣವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ನಾವು ರಾಜಕೀಯ ಪಕ್ಷ ಆಯ್ತಾ, ರಾಜಕೀಯ ಪಕ್ಷವಾಗಿ ನಾನು ಏನ್ ನಮ್ಮ ಕಾರ್ಯಕರ್ತರ ಆಸೆ ಇರ್ತದೆ ಆ ರೀತಿಯಲ್ಲಿ ನಡ್ಕೋಬೇಕು. ಅದ್ರ ದೃಷ್ಟಿಯಿಂದ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ. ಇದಿಷ್ಟು ಡಾಕ್ಟರ್ ಇಂದ್ರೇಶ್ ಅವರ ಮಾತು. ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ